ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಸಂಪುಟ ವಿಸ್ತರಣೆ ಕಾಂಗ್ರೆಸ್ಸಿಗೆ ಉರುಳಾದೀತ. ಯಾಕಂದರೆ ಭಾಳಷ್ಟು ಜನ ತಮ್ಮ ಅಸಮಾಧಾನ ತೊಳ್ಕೊಂಡಿದ್ದಾರೆ. ಭಾಳ ಜನ ರಾಜೀನಾಮೆ ಕೊಡಲಿಕ್ಕೆ ಮುಂದೆ ಹೊಂಟಿದ್ದಾರೆ. ನಮಗೆ ಆಗಲಿಲ್ಲ ಈ ಸಲ ಅಂತೇಳಿ ಎದ್ದು ನಿಲ್ತಾ ಇದ್ದಾರೆ. ಅಲ್ಲಲ್ಲೇ ಸ್ಫೋಟ ಆಗ್ತಾ ಇದೆ. ಸ್ಫೋಟ್ ಇದು 2028ರಲ್ಲಿ ಕಾಂಗ್ರೆಸ್ ಹಿನ್ನಡೆ ಆಯ್ತೇನೋ ಅನ್ನೋ ಪ್ರಶ್ನೆಗಳಿಗೆ ಹುಡುಗಿಬಿಟ್ಟಿದ್ದಾವೆ ಈಗಾಗಲೇ. ಯಾಕಂದರೆ ಸ್ವತಃ ಸಿದ್ದರಾಮಯ್ಯನವರು ಅಸಮಾಧಾನಗೊಂಡಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ಸುದ್ದಿ. ಗಾಯತ್ರಿ ಅನ್ನುವಂಥವ್ರಿಗೆ ವಿಶೇಷವಾಗಿ ಅವ್ರಿಗೆ ಸಚಿವರಿಗೆ ಕೊಟ್ಟಿದ್ದಕ್ಕಾಗಿ ಅದು ನಂತರ ಬಿಟ್ಟಿದ್ದಾರೆ. ಮತ್ತು ಬೇರೆ ಅದೇ ಕಾಲಕ್ಕೆ ನಮ್ಮ ಸಿದ್ದರಾಮಯ್ಯರು ಅಸಮಾಧಾನ ಇಲ್ಲ ಅನ್ನುವಂಥ ಮಾತನ್ನು DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ನಾನು 5 ಸಲ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಮತ್ತು ನಾವೆಲ್ಲರೂ 139 ಶಾಸಕರೆಲ್ಲ ಒಂದು ಗಟ್ಟಿ ಅಂತ ಹೇಳ್ತಾ ಇದ್ದಾರೆ. ಪಾಪ ಹೇಳೋದು ಸರಳದ ಸಹಜದ. ಯಾಕೆಂದರೆ DK ಅವರು ಇದರಲ್ಲೇ ವಿನಿಂಗ್ ಪಾಯಿಂಟ್ದಾಗ ಬಂದಿತ್ತಿದ್ದಾರೆ. ಆದರೆ ಸ್ಫೋಟ ಆಗ್ತಾ ಇದೆಯಲ್ಲ, ಭಿನ್ನಾಭಿಪ್ರಾಯ ಭಿನ್ನ ಮಾತು ಇದು ಇರುವುದನ ಇಲ್ಲಂತಲ್ಲ. ಆದರೆ ಇಲ್ಲಿಗೆ ಮುಗಿತದನ, ಇನ್ನು ಮುಂದುವರಿತದನ. ಯಾಕಂದರೆ ಪ್ರತಿಯೊಂದು ಸೀಟಿಗೆ ಇಬ್ಬಿಬ್ಬರು ಕಾಂಪಿಟೇಟರ್ ಇದ್ದರು. ಈಗ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಪಟ್ಟಣವರಂತೆ ಪೂರ್ತಿಯಾಗಿ ಅಸಮಾಧಾನಗೊಂಡಿದ್ದಾರೆ. ಹೋಗ್ರಿ ಸ್ವಾಭಿಮಾನ ಬಿಟ್ಟು ನಾವೇನು ಮಾಡೋಣ, ಮಂತ್ರಿಗಿರಿ ದೊಡ್ಡದಲ್ಲ ಅನ್ನೋಷ್ಟ್ಬಿಟ್ಟು ಮಾತಾಡ್ತಾ ಇದ್ದಾರೆ. ಅವರು ಪಕ್ಕಾ ಸಿದ್ದರಾಮಯ್ಯನವರು ಫಾಲೋವರ್ಸ್. ನಿಜವಾಗಿ ಅವ್ರು ಕೊಡಬೇಕಾಗಿತ್ತು, ಅದ್ರಲ್ಲಿ ಎರಡು ಮಾತಿಲ್ಲ. ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಕೊಡಲಾರದ್ರ ಬಗ್ಗೆ ಜನ ಹಂಗೆ ಮಾತಾಡ್ತಾರೆ. ಅಲ್ಲಿ ಅವ್ರ ಊರಾಗ ಮಾತಾಡ್ತಿರ್ಬೋದು ಅವ್ರ ಕ್ಷೇತ್ರದಲ್ಲ. ಆದರೆ ಪಟ್ಟಣವ್ರು ಕೊಡಬೇಕಾಗಿತ್ತು. ಪಟ್ಟಣವ್ರಿಗೆ ಎಣ್ಣೆ ಆಗ್ಯದಪ್ಪ ಅನ್ನುವಂಥ ಮಾತು. ಹೆಂಗೆ ಸೀನಿಯರ್ ಮೋಸ್ಟ್ ಇನ್ ದ ಕಾಂಗ್ರೆಸ್ ಬೆಳಗಾವಿ ಜಿಲ್ಲೆ. ಹಂಗೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಬೇರೆ ಬೇರೆ ಕಡೆ ತಮಗೆ ಬೇಕಾದಂಥ ತೊಗೊಂಡಿದ್ದಾರೆ, ತಮಗೇನೋ ಮಾಡಿದ್ದಾರೆ. ಸಿದ್ದರಾಮಯ್ಯ ತಮಗೆ ಬೇಕಾದ್ರೆ ಹಾಕ್ಕೊಂಡಿದ್ದಾರೆ. ಹಾಗೆ ಹೀಗೆ ಚರ್ಚೆ ಅಂತ ಜೋರು ನಡೀತದೆ ಮತ್ತು ವಿರೋಧಗಳು ಹೆಚ್ಚಾಗ್ತಾ ಇದ್ದಾವೆ. ಅದರಲ್ಲೂ ಈಗಾಗಲೇ ರಾಜೀನಾಮೆ ಕೊಟ್ಟವರು ಏನಪ್ಪ ಅಂದರೆ ಯಶವಂತರಾಯ ಗೌಡ ಇಂಡಿ ಶಾಸಕರು ಮತ್ತು ಅವರು ರಾಜೀನಾಮೆ ಕೊಡ್ತಾನೆ ಅಂತ ಹೇಳಿಬಿಟ್ಟಿದ್ದಾರೆ. ಗೋಪಾಲಕೃಷ್ಣ ಬೇಳೂರು ಅವರು ಸಾಗರದವರು, BK ಸಂಗಮೇಶ್ ಭದ್ರಾವತಿ ಅವರು, ಇವರೆಲ್ಲ ಈಗಾಗಲೇ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಘೋಷಣೆ ಮಾಡ್ತಾಯಿದ್ವಿ. ಇನ್ನೂ ಭಾಳ ಜನ ಇದ್ದಾರೆ ರೀ. ಹಾಗಾದರೆ ಇದೊಂದು ವೇಳೆ ಭಾಳ ಜೋರಾಯ್ತಂದರೆ ಕಾಂಗ್ರೆಸ್ ಒಡೆದು ಹೋದೀತ. ಇಲ್ಲ ಭಾಳ ಜೋಳದ 139 ಇದ್ದಾವೆ. ಬಟ್ ಇವು ಅಲ್ಲಲ್ಲ ಛಿದ್ರ ಅದ್ರ ಗತಿ ಏನು ಅಂತ. ಆದರೆ ಈ ಸಂದರ್ಭದಲ್ಲಿ ಒಂದು ಮಾತನ್ನು ನಾವು ಸ್ಮರಿಸ್ಬೇಕಾಗ್ತದೆ, ಹೇಳಬೇಕಾಗ್ತದೆ. ಇದರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ ಅಂತೇಳಿ ಹೈಕಮಾಂಡ್ ಇದ್ದಿದ್ದು ನಮ್ಮ DK ಶಿವಕುಮಾರ್ ಅವ್ರಿಗೆ ಹೇಳಿದ್ರೆ ಸುದ್ದಿಗಳಿದ್ದಾವೆ. ಇವು ನಡೆಯೋದನ್ನು ಯಾರು ರಾಜೀನಾಮೆ ಕೊಡಿದ್ರೆ ತೊಗೊಂಡ್ಬಿಡ್ರಿ ಅನ್ನೋ ಮಾತುಗಳು ಕೇಳಿ ಬಂದಿದ್ದಾವೆ. ಇದರಿಂದ ಕೆಲವೊಂದು ತೊಗೊಳ್ಬೇಕಾಗ್ತದೆ, ಅನಿವಾರ್ಯ. ಪಾರ್ಟಿ ಶಿಸ್ತು ಅಂತ ನಾವು ಪಾರ್ಟಿ ಮಾತನ್ನು ಕೇಳಿಲ್ಲಪ್ಪ ಅಂದರೆ ಇದು ಅನಿವಾರ್ಯ ಅನ್ನುವಂಥದ್ದು ಸಹಜವಾಗಿ ಪೊಲಿಟಿಕ್ಸಲ್ಲಿ ನಡೆಯುವಂಥ ಮಾತು. ಆ ದಿಶೆಯಲ್ಲಿ ಇವ್ರನ್ನ ಕೆಲವೊಂದು ಮಂದಿ ತೆಗೆದು ಹಾಕ್ತಾರ, ರಾಜೀನಾಮೆ ತೊಗೊಳ್ತಾರ ಅನ್ನು. ಅದು ಎಷ್ಟು ಮಟ್ಟಿಗೆ ಆಗ್ತದೆ ಗೊತ್ತಿಲ್ಲ. ಮತ್ತು ಅದೇ ಕಾಲಕ್ಕೆ ಪ್ರತಿಯೊಂದು ಕಡೆಯೂ ಎಲ್ಲ ಕಡೆಯೂ ಈ ಅಸಮಾಧಾನ ದೊಡ್ಡ ರೂಪ ತೊಗೊಳ್ಬೋದಾ ಅನ್ನುವಂಥದ್ದು ಇವುಗಳನ್ನೆಲ್ಲ ನೆನಪಿಸ್ಕೊಂಡಾಗ ಅದೇ ಕಾಲಕ್ಕೆ ಇನ್ನೊಂದಿಲ್ಲದ ಇಲ್ಲೇ ಏನಪ್ಪ ಅಂತಂದರೆ ಸಭಾಪತಿ, ಈಗಾಗಲೇ ಸಭಾಪತಿ ಬಸವರಾಜ ಹೊರಟ್ಟಿ ಅವರಿದ್ದಾರೆ. ಅವ್ರ ಜಾಗದಲ್ಲೇ ಸಲೀಮ್ ಅವರನ್ನು ತೊಗೊಂಡಿದ್ದಾರೆ. ಇನ್ನೂ ಅದಾರು ತೆಗೆದು ಹಾಕಿಲ್ಲ. ಆದರೆ ಅವ್ರಿಗೂ ಹೆಸರು ಬಂದದ ಸುದ್ದಿಗಳಿದ್ದಾವೆ. ಅದೇ ಕಾಲಕ್ಕೆ ಸಭಾಧ್ಯಕ್ಷರಾಗಿ JS ಪಾಟೀಲ್ ತೊಗೊಂಡಿದ್ದಾರೆ ಅನ್ನೋಂಥ ಸುದ್ದಿಗಳಿದ್ದಾವೆ. ಒಟ್ಟಾರೆಯಾಗಿ ಕ್ಯಾಬಿನೆಟ್ ಏನು ರಚನೆ ಆಗಿದೆ ಇದು ಬಹಳ ದಿನಗಳವರೆಗೆ ಸ್ಫೋಟ ಆಗ್ತಾ ಇರ್ತದೆ ಅನ್ನೋದು ಒಂದು ಇವತ್ತಿನ ಅಂದಾಜು. ಬಟ್ ಇದು ಒಂದೇಳೆ ಅಂದ್ಕೊಂಡಂಗೆ ಆದ್ರೆ 2028ರಲ್ಲೇ ಕಾಂಗ್ರೆಸ್ಸಿಗೆ ದೊಡ್ಡ ಹಿನ್ನಡೆ ಆಗಬಹುದು ಅನ್ನೋದು ತರ್ಕ. BJP ಅವರು ತರ್ಕ ಮಾಡ್ತಾ ಇದ್ದಾರೆ. BJP ಸಹಜದ ವಿರೋಧ ಪಕ್ಷರಿದ್ದಾರೆ. ಅದೇ ಕಾಲಕ್ಕೆ JDS ವಿರೋಧ ಪಕ್ಷದ ಅವರು ತರ್ಕ ಮಾಡೋದ್ರಲ್ಲಿ ತಪ್ಪಿಲ್ಲ. ಮತ್ತೇನು ದೊಡ್ಡ ಇಶ್ಯೂ ಮಾಡೋದ್ರಲ್ಲೂ ಏನು ಅಂತ ಹೇಳ್ಕೊಳ್ಳೋಂಥದ್ದು ಇಲ್ಲ. ಅವರು ಸಹಜದ ಇವು ಆಗಲೇಬೇಕು. ಪಾಪ ಭಾಳ ಜನಕ್ಕೆ ಅನ್ಯಾಯ ಆಗ್ಯದ. ಯಾರ್ಯಾರಿಗೆ ಮಂತ್ರಿ ಸಿಕ್ಕಿಲ್ಲವೋ ಅವ್ರ ಪರವಾಗಿ ಇವರೆಲ್ಲ ಬ್ಯಾಟ್ ಬೀಸ್ತಾ ಇರ್ತಾರೆ. ಇದೆಲ್ಲ ನಡೆದ ದಿನ ಆಲ್ ಓವರ್ ಇಂಡಿಯಾದಲ್ಲ. ಅದು ಇಲ್ಲೇ ನಡೆದ 19 ಸಚಿವರಿಗಂತೆ ಪ್ರಮಾಣ ವಚನ ತೊಗೊಂಡಿದ್ದಾರೆ. ಅದರಲ್ಲಿ ಈಗಾಗಲೇ ನಿಮಗೆ ಗೊತ್ತಿದ್ದಂಗೆ CM ನರೇಂದ್ರ ಸ್ವಾಮಿ ಎನ್ನುವಂಥವ್ರು, ಶಿವರಾಜ್ ತಂಗಡಿ ಎನ್ನುವಂಥವ್ರು, ರುದ್ರಪ್ಪ ಲಮಾಣಿ ಎನ್ನುವಂಥವ್ರು, KS ಬಸವಂತಪ್ಪ ಅನ್ನುವಂಥವ್ರು, B ನಾಗೇಂದ್ರ, T ರಘುಮೂರ್ತಿ, ಜಮೀರ್ ಅಹ್ಮದ್ ಖಾನ್, ರಿಜ್ವಾನ್ ಅರ್ಷದ್, ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ಪುಟ್ಟರಂಗ ಶೆಟ್ಟಿ,
SS ಮಲ್ಲಿಕಾರ್ಜುನ, ಅಜಯ್ ಸಿಂಗ್, NS ಮಲ್ಲಿಕಾರ್ಜುನ, ಅಜಯ್ ಸಿಂಗ್, N ಚಲುವರಾಯಸ್ವಾಮಿ, KM ಶಿವಲಿಂಗೇಗೌಡ, HC ಬಾಲಕೃಷ್ಣ, ಬಸವರಾಜ ರಾಯರೆಡ್ಡಿ, ವಿಜಯಾನಂದ ಕಾಶಪ್ಪನವರ್, ಲಕ್ಷ್ಮಣ್ ಸವದಿ. ಇವತ್ತಿನ ಕೇಳಿದಿರಿ, ಇದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಆದರೂ ಈ ಸಂದರ್ಭದಲ್ಲಿ ಹೇಳೋದು ಇಷ್ಟ. ಇದ್ರ ಜೊತೆಗೆ ಈ ಇನ್ನೊಂದೇನಪ್ಪ ಅಂದರೆ SS ಮಲ್ಲಿಕಾರ್ಜುನವರು ಕೊನೆ ಕ್ಷಣದಲ್ಲೇ ಮಂಕಾಳ ವೈದ್ಯರು ಅಂತ ಕೊಟ್ಟರು ಅನ್ನೋದು ಅವರು ಸಹಿತ ಅಸಮಾಧಾನಗೊಂಡಿದ್ದಾರೆ. ಹೀಗಾಗಿ ಇದು ಈ ತಿಕ್ಕಾಟ, ಈ ಒಂದು ಏರಾಟ ಇದೇ ರೀತಿ ಮುಂದುವರೆದ್ರೆ ಮತ್ತು ಈಗಾಗಲೇ ನಿಮ್ಗೆ ಗೊತ್ತದ ಆರಂಭ ಹಂತದಲ್ಲಿ 13 ಜನ ಕೊಟ್ಟಂಥ ಸಂದರ್ಭ ಯಾವ ರೀತಿಯಾಗಿ ಈ ಒಂದು ವಿರೋಧ ಬಂತು ಅನ್ನುವಂಥದ್ದು. ಇನ್ನು ಕಾಂಗ್ರೆಸ್ ಈಗ ನಿರ್ಧಾರ ತೆಗೆದುಕೊಂಡು ಹೋಗ್ಬಿಟ್ಟದ. ಮತ್ತು ಇನ್ನೊಂದು ಮುಖ್ಯ ಏನಪ್ಪ ಅಂದ್ರೆ ಅಸಮಾಧಾನಗೊಂಡಿದ್ದಾರೆ ಸಿದ್ದರಾಮಯ್ಯನವರು ಅನ್ನುವಂಥ ಮಾತನ್ನು ಒಂದು ಗಾಯತ್ರಿ ಅವ್ರ ಪರವಾಗಿ ಅದು ಉಪಸಭಾಪತಿ ಮಾಡ್ಬೇಕಂತೇನೋ ಇತ್ತು ಅಂತ ನನಗೆ ಕೇಳಿದ್ರು ಅವ್ರು ಮಾತಾಡಿದ್ದಾರೆ. ಒಟ್ಟಿನಲ್ಲಿ ಏನೋ ತೆರೆ ಮರೆಯಲ್ಲಿ ನಡೆದಂಥ ಮಾತುಗಳು. ಆದರೆ ಇದನ್ನು ದೊಡ್ಡದು ಮಾಡಲಿಕ್ಕಿಲ್ಲ ಅನ್ನಿಸ್ತು ಸಿದ್ದರಾಮಯ್ಯನವರು. ಆದರೂ ಮಾಡಿದರೆ ತೊಂದರೆ ಏನಿಲ್ಲ ಅನ್ನುವಂಗೆ ಒಂದು ಹೈಕಮಾಂಡ್ ಅದಪ್ಪ ಅನ್ನಿಸ್ತದೆ. ಯಾಕಂದ್ರೆ ಇಲ್ಲೇ ಸಹಜವಾಗಿ ನೋಡಿದಾಗ ಸಿದ್ದರಾಮಯ್ಯ ಸಂಪುಟದಲ್ಲಿದ್ದಂಥ 7 ಜನರನ್ನು ತೊಗೊಂಡಿದ್ದಾರೆ. ಹಿಂದಿನ ಸರ್ಕಾರದಲ್ಲಿ 4-5 ತೊಗೊಂಡಾರ. ಮತ್ತು ಇದೇ ಮೊದಲ ಬಾರಿಗೆ 8 ಜನರನ್ನ ಹೊಸ ಸಚಿವರನ್ನು ಮಾಡಿದ್ದಾರೆ. ಒಳ್ಳೆಯ ಪ್ರಯೋಗ. ಹೊಸ 8 ಜನರಿಗೆ ಕೊಟ್ಟಿದ್ದರಿಂದಾಗಿ ಕೆಲವು ಹಳಬರಿಗೆ ಹಿರಿಯರಿಗೆ ನೋವು ಆಗಿರ್ಬೋದು. ನೋವು ಆಗುವುದನ್ನು ಯಾರಿಗೂ ಒಬ್ಬರಿಗೆ ಆದರೂ ಎಲ್ಲರಿಗೂ ಮಿನಿಸ್ಟ್ರಿಪ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸತ್ಯನದ. ಬಟ್ ಇದನ್ನು ಲಾಭ ಮಾಡಿಕೊಂಡಂಥವ್ರು ಇದ್ದಾರೆ, ಹೇರಲ್ಲ. ಅವ್ರು ಇದ್ದಂಥವ್ರು ಈಗ ತ್ಯಾಗ ಮಾಡಬೇಕು ಅನ್ನೋದು ನಾವೆಲ್ಲ ಮಾತಾಡ್ತೀವಿ. ಆದರೆ ಕಳ್ಕೊಂಡವ್ರಿಗೆ ನೋವು ಇದ್ದೇ ಇರ್ತವೆ. ಆದರೆ ಇದು ಕಾಂಗ್ರೆಸ್ಗೆ 2028ರಲ್ಲಿ ಹೊಡೆತ ಹಿಡಿತಾ ಅನ್ನುವಂಥ ಚರ್ಚೆ ಸೂಕ್ಷ್ಮವಾಗಿ ನಡೆದಿದ್ದಾವೆ. ಇದನ್ನು ಯಾವ ರೀತಿಯಾಗಿ ವಿರೋಧ ಪಕ್ಷ ಅಂದರೆ BJP, ನಮ್ಮ ಅದೇ ರೀತಿ ಕುಮಾರಸ್ವಾಮಿ JDS ಉಪಯೋಗ ತೊಗೊಳ್ತದೆ, ಸದುಪಯೋಗ ಮಾಡಿಕೊಳ್ತದೆ ಅನ್ನುವಂಥ ವಿಷಯ ಮುಂದಿನದಲ್ಲಿ ಕ್ಲಿಯರ್ ಆಗ್ತದೆ. ಇನ್ನು ಮಾತ್ರ ನಮ್ಮ DK ಅವರಿಗೆ ಈ ಮುಂದಿನ ದಿನಗಳಲ್ಲಿ ಭಾಳ ಸವಾಲಾಗುವಂಥ ವಿಷಯ. ಯಾಕಂದ್ರೆ ಎಲ್ಲ ಕಡೆಗೂ ಸ್ಫೋಟದ ವಿರೋಧಿಗಳಿದ್ದಾರೆ. ಅದನ್ನೆಲ್ಲ ತಮ್ಮ ತೆಕ್ಕೆ ತಿದ್ಕೊಂಡು ಈ 2 ವರ್ಷದಲ್ಲಿ ಒಂದು ಸಾಧನೆ ಮಾಡಬೇಕಾಗಿದೆ. ಇದರ ಸಂದರ್ಭದಲ್ಲೇ ಈಗಾಗಲೇ ನಿಮ್ಗೆ ಗೊತ್ತದ ಪೊಲೀಸ್ ಈ ಒಂದು ಎಕ್ಸಾಮ್ದಲ್ಲಿ ಗದ್ದಲಾಗಿದ್ದು ಮಾಡಿದ್ದು ಇಂಥವು ಆಗಬಾರ್ದಾಗಿದೆ. ಮೊದಲನೇದಾಗಿ ಈಗ ಇದ್ದಂಥ ಖಾಲಿ ಪೋಸ್ಟ್ಗಳನ್ನೆಲ್ಲ ತುಂಬ್ಕೋಬೇಕಾದ್ರೆ 2,80,000 ಅದು ತುಂಬಿಕೊಂಡ್ರೆ ಒಂದು ಹೊಸ ಏನೂ ಆಗುವುದಿಲ್ಲ. ಆದರೆ ಇದೇ ರೀತಿ ಏನು ಆಶ್ವಾಸನೆ ಕೊಡ್ತಾ ಇದ್ದಾರೆ ಇದನ್ನ ಮುಂದುವರೆದ್ರೆ ಅದು ತೊಂದರೆ ಆಗ್ತಾಯಿದೆ. ಅದು ನಿಧಾನಕ್ಕೆ ಕರ್ನಾಟಕದಲ್ಲೂ ಇನ್ನೊಂದು ಜಂಜಿ ಹುಟ್ಟಬಹುದೇನೋ. ಅಂದ್ರೆ ಈಗ ಮಾಡಬೇಕಾದ ಕೆಲಸ ಇದ್ದ ಗ್ಯಾರಂಟಿಗಳನ್ನ ಮುಂದುವರ್ಸ್ಕೊಂಡು ಹೋಗುವಂಥದ್ದು, ಜೊತೆಗೆ ಈ ಖಾಲಿ ಇದ್ದ ಪೋಸ್ಟ್ ತುಂಬಿಕೊಳ್ಳುವಂಥದ್ದು, ಇವುಗಳ ಜೊತೆಗೆ ಇವ್ರನ್ನೆಲ್ಲ ಸಮಾಧಾನ ಮಾಡುವಂಥದ್ದು, ಸಂಪುಟವನ್ನು ಸಮಾಧಾನ ಮಾಡಿಕೊಂಡು ಇದನ್ನು ಮುಂದೆ ನಡೆಸ್ಕೊಂಡು ಹೋಗುವಂಥ ಜವಾಬ್ದಾರಿ ಈಗ DK ಶಿವಕುಮಾರ್ ಅವ್ರ ಹೆಗಲ ಮೇಲದ. ಅದೇ ಕಾಲಕ್ಕೆ ಈ ಒಂದು DK ಅವರ ಪ್ರಬಲ ರಾಜಕೀಯ ವಿರೋಧಿ ಸತೀಶ್ ಜಾರಕಿಹೊಳಿ ಅವರವರು ಸಹಿತ ಉತ್ತರ ಕರ್ನಾಟಕದ ಅಥವಾ ಹಿಂದುಳಿದ ಶಾಸಕರನ್ನ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನವನ್ನಂತೆ ಮಾಡ್ತಾರೆ ನಿಶ್ಚಿತವಾಗಿಯೂ. ಹೀಗಾಗಿ ಈ ಒಂದು ವೈಯಕ್ತಿಕ ರಾಜಕೀಯ ತಿಕ್ಕಾಟು ಸಹಿತ ಈ ಕಾಂಗ್ರೆಸ್ಸಿಗೆ ಮುಂದಿನ ದಿನದಲ್ಲಿ ಏನು ಆಗಬಹುದು ಅನ್ನೋ ಸಹಿತ ಇವತ್ತು ಪ್ರಶ್ನೆಗಳನ್ನು ಮೂಡಿಸ್ತಾ ಇದೆ. ಏನೋ ಆಗಲಿ DK ಶಿವಕುಮಾರ್ ಅವರಂತೆ ಒಂದು ಗಮನಿಸಬೇಕಾಗಿರೋದಿಲ್ಲ. ಎಟ್ ಎನಿ ಕಾಸ್ಟ್ ಸಿದ್ದರಾಮಯ್ಯನವರನ್ನು ಬಿಟ್ಟು ಕೊಡದಂಗೆ ಅವ್ರು ಹೇಳಿದಂಗೆ ಅವರ ವಿಶ್ವಾಸ ಗಳಿಸ್ಕೊಂಡ ಮುಂದುವರಿದ್ರಲ್ಲಿ ಅವ್ರಿಗೆ ಸೇಫರ್ ಝೋನ್ದಲ್ಲಿ ಉಳಿತಾರೆ. ಇಲ್ಲಪ್ಪ ಅಂತಂದ್ರೆ ಸಿದ್ದರಾಮಯ್ಯರವ್ರನ್ನ ಹೊರಗಿಟ್ಟರಪ್ಪ ಅಂತಂದರೆ ಅಥವಾ ದೂರ ಸರಿದಾರ ಅಂದ್ರೆ ಸಿದ್ದರಾಮಯ್ಯರಿಂದ ಅವರನ್ನು ಕ್ಯಾಚ್ ಮಾಡ್ಕೊಳ್ಳಲ್ಲ, ಅದು ತಮ್ಮ ಕಡೆಗೆ ಸೇರಿಕೊಳ್ಳಲೆ ಸತೀಶ್ ಅವರು ಸಾಕಷ್ಟು ಪ್ರಯತ್ನ ಮಾಡ್ತಾಯಿದ್ರು. ಇವೆಲ್ಲ ಡೆವಲಪ್ಮೆಂಟ್ಗಳು ತೆರೆ ಮೇಲೆ ನಡೀತಾ ಇದ್ದಾವೆ. ಅದೇನೋ ಆಗಲಿ ಅಸಮಾಧಾನ ಸ್ಫೋಟ ಆಗಿದ್ದಂತೆ ಸುಳ್ಳಲ್ಲ. ಇದರಲ್ಲೇ ಈಗಾಗಲೇ ನಿಮ್ಗೆ ಹೇಳ್ತೀನಿ ನಾನು, ಸಭಾಧ್ಯಕ್ಷರಾಗಿ JS ಪಾಟೀಲರನ್ನ ಮತ್ತು ಸಭಾಪತಿಯನ್ನ ಸಲೀಮ್ ಅವ್ರನ್ನ ಅವ್ರ ಹೆಸರು ಕಳಿಸಿದಾರೆ, ಅವ್ರು ಆಗ್ತಾರೆ ಅನ್ನೋ ಸುದ್ದಿಗಳಿದ್ದಾವೆ. ಏನೋ ಇರಲಿ, ಈಗ ಜಯಚಂದ್ರ ಹಂಗಾಮಿ ಸಭಾಧ್ಯಕ್ಷರಾಗಿ ಇವರಿಗೆಲ್ಲ ಏನಪ್ಪ ಅಂದ್ರೆ ಪ್ರಮಾಣ ವಚನ ಕೊಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅಸಮಾಧಾನ ಇಲ್ಲ ಅಂತ DK ಅವರು ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಮಾತನ್ನು ಹೇಳಿದ್ದಾರೆ, ನಂದಲ್ಲ ಇದು ಹೈಕಮಾಂಡ್ ಪಟ್ಟಿ ಅಂತೇಳಿ. ಮತ್ತು ಅದೇ ಕಾಲಕ್ಕೆ ಹೈಕಮಾಂಡು DK ಅವರಿಗೆ ಪೂರ್ಣ ಬೆಂಬಲವನ್ನು ಅವ್ರ ಹಿಂದೆ ನಿಂತಿದ್ದು ನಾವು ಇಲ್ಲಿ ಗಮನಿಸಬೇಕಾಗಿದೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಅಂದುಕೊಂಡಂಗೆ ಆದರೂ ಒಳ್ಳೆಯದು. ಇಲ್ಲಾಂದ್ರೆ 2022ರಲ್ಲಿ ಕಾಂಗ್ರೆಸ್ಸಿಗೆ ಈ ಸಂಪುಟ ವಿಸ್ತರಣೆ ಮುಳು ಆದರೂ ಯಾರೂ ಆಶ್ಚರ್ಯ ಪಡಬೇಕಾಗಿಲ್ಲ. ನಿಮಗೇನು ಅನ್ನಿಸ್ತದ? ಆಗಲಿಕ್ಕಿಲ್ಲವಲ್ಲ, ಸರಿ ತಪ್ಪಂತ ಬರೀ ಅದನ್ನು ಹೇಳ್ತಾ ಇರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮನ್ ಸತ್ಯ ಕೈಗೊಂಡೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ
ಅನ್ಯಾಯ ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.